ಹಾಯ್ ಹಲೋ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇದು ಸಂಡೇ ವ್ಲಾಗು. ಅದೇ ಸಂಡೇ ಇದು ಇವತ್ತು ದೋಸೆ ಮಾಡೋಣ ಅಂತ. ಈ ದೋಸೆಗೆ ನಾನು ಬರೀ ಅಕ್ಕಿ ಮತ್ತು ಮೆಂತ್ಯ ಮತ್ತು ಒಂದು ಸ್ವಲ್ಪ ಅವಲಕ್ಕಿ ಅಷ್ಟೇ ತೊಗೊಂಡಿದ್ದೀನಿ. ಮತ್ತು ಬೇರೆ ಏನೂ ಹಾಕಿಲ್ಲ ನಾನು. ಆದರೂ ಚೆನ್ನಾಗಿ ಉಬ್ಬಿ ಬಂದಿತ್ತದು. ಇವಾಗ ನೋಡಿ ಅದಕ್ಕೊಂದು ಚಟ್ನಿ ಮಾಡೋಣ. ಸಿಂಪಲ್ಲಾಗಿ ಚಟ್ನಿ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಇದಂದರೆ ಒಂದೆರಡು ಇಂಚು ಶುಂಠಿ, ಒಂದು 4 ಬೆಳ್ಳುಳ್ಳಿ, ಒಂದೆರಡು ಬೆಳ್ಳುಳ್ಳಿ, 4 ಮತ್ತು 2 ಕಾಯಿ ಮೆಣಸು ಮತ್ತು ಒಂದು ಸ್ವಲ್ಪ ಹುಳಿ. ನಿಮ್ಮದು ಹುಳಿ ಬೇಕಲ್ಲ ಅಂದರೆ ಇದು ಲಿಂಬೆಹಣ್ಣನ್ನು ಒಂದು ಸ್ವಲ್ಪ ಹಿಂಡ್ಬೋದು. ಮತ್ತು ಹಾಕ್ಕೊಂಡು ಚಟ್ನಿ ಮಾಡಿಕೊಂಡೆ ಅಷ್ಟೇ. ಸಿಂಪಲ್ಲಾಗಿ ಏನೇನು ಇದನ್ನು ಸಿಂಪಲ್ಲಾದ ಚಟ್ನಿ ಅಷ್ಟೇ. ನಾನು ಯಾವಾಗಲೂ ಸಿಂಪಲ್ಲಾಗೇ ಮಾಡ್ಕೊಳ್ಳೋದು. ಅಂದರೆ ಡೈಲಿ ಮಾಡ್ಕೊಂಡು ತಿನ್ನುವಂಥದ್ದನ್ನೇ ನಾನು ಮಾಡೋದಷ್ಟೇ. ಬೇರೆ ವೆರೈಟಿ ನನಗೆ ಅದು ಗೊತ್ತೂ ಇಲ್ಲ. ಅದೇ ನಂದೇನು ಸಿಂಪಲ್ಲಾದ ಅಡುಗೆ ಇರುತ್ತೆ ಅದನ್ನೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಇದು ನೋಡಿ, ಅದು ಉದ್ದೆಲ್ಲ ಹಾಕಿಬಿಟ್ಟು ಮಾಡ್ತಾರಲ್ಲ ಆ ಥರ ದೋಸೆ ಬಂದಿತ್ತು. ಆದರೆ ಮೆಂತ್ಯ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೆ. ಅದರ ಸ್ಮೆಲ್ಲೇ ತುಂಬ ಚೆನ್ನಾಗಿರುತ್ತೆ. ಇವಾಗ ಮೆಂತ್ಯ ತುಂಬ ಒಳ್ಳೆಯದಲ್ವ ಹೆಲ್ತಿಗೂ, ಅದಕ್ಕೋಸ್ಕರ ಅದನ್ನು ತುಂಬ ಹಾಕ್ಕೊಂಡಿದ್ದೆ. ಇವಾಗ ನೋಡಿ ನಾನು ಎಲ್ಲ ಮನೆ ಕೆಲಸ ಎಲ್ಲ ಕ್ಲೀನಿಂಗ್ ಎಲ್ಲ ಆಯಿತು ನಂದು. ಇವಾಗ ಅಡುಗೆ ಮಾಡ್ತಾಯಿದ್ದೀನಿ. 10:03 ಆಗ್ತಾಯಿದೆ. ಇವಾಗ ಅಡುಗೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಇವತ್ತು ನೋಡಿ ಬಸಳೆ ಸೊಪ್ಪು ಸಂಡೇ ಆದರೂ ಬಸಳೆ ಅದು ತಂದು ಒಂದು 2 ದಿವಸ ಆಯಿತು. ತರೋವಾಗಲೇ ಅದೊಂದು ಸ್ವಲ್ಪ ಬಾಡಿತ್ತು. ಊರಿಂದ ಬಸಳೆ ಇದು. ಅದಕ್ಕೋಸ್ಕರ ಅದು ಇನ್ನೂ ಬಾಡಿ ಹೋದರೆ ವೇಸ್ಟ್ ಆಗುತ್ತಲ್ವ. ಅದಕ್ಕೋಸ್ಕರ ಇವತ್ತು ತೊಗರಿಬೇಳೆ ಹಾಕಿಬಿಟ್ಟು ಬಸಳೆ ಸಾರು ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇದು ನೋಡಿ ಸ್ವಲ್ಪ ಚಿಕನ್ ಇತ್ತು. ಅದನ್ನು ನಾನು ಇವಾಗ ಅದಕ್ಕೆಲ್ಲ ಉಪ್ಪು ಕಲಸಿಟ್ಬಿಟ್ಟಿದ್ದೀನಿ. ಒಂದು 1 ಅವರ್ ಆದರೂ ಇರಲಿ ಅಂತ. ಇವಾಗ ನೋಡಿ ಬಸಳೆ ಬೆಂದಿದೆ. ಅದಕ್ಕೊಂದು ಸ್ವಲ್ಪ ಉಪ್ಪು ಕಮ್ಮಿ ಇತ್ತು. ಅದಕ್ಕೆ ಅದು ಉಪ್ಪು ಹಾಕಿ ಬೇಯಿಸೋಕೆ ಇಟ್ಟಿದ್ದೀನಿ. ಇದು ನೋಡಿ 2 ಕಾವಲಿ ಇದೆ ನಂತರ ನೀರು ದೋಸೆ. ಇದು ಹಳೆ ಕಾವಲಿ, ಇದು ಹೊಸ ಕಾವಲಿ. ಈ ಹೊಸ ಕಾವಲಿಯಲ್ಲಿ ನಾನು ಇವಾಗ ನೀರು ದೋಸೆ ಮಾಡಿದೆ. ಈ ಹಳೆ ಕಾವಲಿಯಲ್ಲಿ ಅಷ್ಟು ಎದ್ದೇಳ್ತಾ ಇರಲಿಲ್ಲ. ಅದಕ್ಕೋಸ್ಕರ ಇವಾಗ ಇದನ್ನು ಯೂಸ್ ಮಾಡಿದರೆ ಏನಕ್ಕಾದ್ರೂ ಫ್ರೈ ಆದರೆ ಏನಾದರೂ ಮಾಡ್ಕೋಬೋದಲ್ಲ. ಅದಕ್ಕೋಸ್ಕರ ತೊಳೆದೆಲ್ಲ ಇಟ್ಟಿದ್ದೀನಿ. ಇವಾಗ ನೋಡಿ ಇದಕ್ಕೆ ಇವಾಗ ಉಪ್ಪು ಎಲ್ಲ ಕರೆಕ್ಟ್ ಆಯಿತು. ಅದಕ್ಕೆ ಇವಾಗ ಇದನ್ನು ಬೇಯಿಸೋಕೆ ಇದಕ್ಕೆ ಮಸಾಲೆನ ಹಾಕ್ಕೊಂಡು ಇನ್ನೊಂದು ಕುದಿ ಬಂದರೆ ಸಾಕು. ತುಂಬ ಚೆನ್ನಾಗಿರುತ್ತೆ ಬಸಳೆ ಸಾರು. ಅದು ಊರಿಂದ ಬಸಳೆ ತುಂಬ ಚೆನ್ನಾಗಿರುತ್ತೆ. ಅದು ಈ ಕಡೆ ಬಸಳೆನ ಸ್ವಲ್ಪ ಲೋಳೆ ಥರ ಬರುತ್ತೆ. ಅದು ಏನಂತ ಗೊತ್ತಿಲ್ಲ ನನಗೆ. ಇದು ನೋಡಿ ಇವಾಗ ನೋಡಿ ಚಿಕನ್ ಇದು ಮಾಡಿಟ್ಟಿದ್ದೆ ಅಲ್ಲ, ಎಲ್ಲ ತಾಗಿಸಿ ಇಟ್ಟಿದ್ದೆ. ಅದು ಇವಾಗ ನಾನು ಇದು ಕಬಾಬ್ ಥರ ಮಾಡ್ತಾಯಿಲ್ಲ, ಈ ಥರ ಫ್ರೈ ಮಾಡ್ಕೊತಾ ಇದ್ದೀನಿ ಪ್ಯಾನಲ್ಲಿ. ಇದು ತುಂಬ ಚೆನ್ನಾಗಿರುತ್ತೆ. ಅದಕ್ಕಿಂತ ಅದರಲ್ಲೆಲ್ಲ ತುಂಬ ಆಯಿಲು ವೇಸ್ಟು, ಮತ್ತು ಅದು ಬಿಸಾಕಲೇಬೇಕು ಆಯಿಲ್. ಅದಕ್ಕೋಸ್ಕರ ನಾನು ಈ ಥರ ಮಾಡೋದು. ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಈ ಥರ ಫ್ರೈ ಮಾಡಿಕೊಂಡ್ರೆ ಒಂದು ಸ್ವಲ್ಪ ಹೊತ್ತು ತಾಗುತ್ತೆ, ತುಂಬ ಹೊತ್ತು. ಆದರೂ ಪರವಾಗಿಲ್ಲ ಅಂತ ಅಂದ್ಕೊಂಡು ಈ ಥರನೇ ಫ್ರೈ ಮಾಡಿ. ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, 2 ಮೆಣಸು ಮತ್ತು ಜಿಂಜರು, ಗಾರ್ಲಿಕ್ಕು ಮತ್ತು ಕರಿಮೆಣಸು ಅದೆಲ್ಲ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಡು ಮತ್ತೊಂದು ಸ್ವಲ್ಪ ಅಕ್ಕಿಟ್ಟು ಹಾಕ್ಕೊಂಡು ಅದನ್ನು ಕಲಸಿ ಇಟ್ಟಿರೋವಂಥದ್ದು. ಅದು 1.5 ಅವರ್ ಕಲಸಿ ಇಟ್ಕೊಂಡಿದ್ದೆ. ತುಂಬ ಚೆನ್ನಾಗಿತ್ತು, ತುಂಬ ಟೇಸ್ಟಿಯಾಗಿತ್ತು. ನೀವೊಂದು ಸಲ ಟ್ರೈ ಮಾಡಿ ನೋಡಿ, ನಿಮಗೂ ಇಷ್ಟ ಆಗ್ಬೋದು ಅಂದ್ಕೊಂಡಿದ್ದೀನಿ. ನೋಡಿ ಅದು ಬಸಳೆ ಸಾರಿಗಂತೂ ಇದು ತುಂಬ ಚೆನ್ನಾಗಿರುತ್ತೆ. ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಮನೇಲಿ ಎಲ್ರಿಗೂ ಇಷ್ಟ ಆಯಿತು. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್.